ನಮಸ್ತೆ ಎಲ್ಲರಿಗೂ. ಒಂದು ಗ್ಲಾಸ್ ಬ್ಲ್ಯಾಕ್ ಥ್ರೆಡ್, ಇದಕ್ಕಿಂತ ದೊಡ್ಡ ಥ್ರೆಡ್ ಈ ಥರ ದಪ್ಪ ದಾರ ಇದ್ದರೂ ಕೂಡ ಆಯಿತು, ಅಥವಾ ಈ ಥರ ದಪ್ಪ ದಾರ ಇದ್ದರೂ ಆಯಿತು. ಬ್ಲ್ಯಾಕ್ ಕಲರ್, ಕಲ್ಲುಪ್ಪು, ಪಿಂಕ್ ಸಾಲ್ಟ್ ಕೂಡ ಆಗುತ್ತೆ, ಆದರೆ ಕಲ್ಲುಪ್ಪಾಗಿರಬೇಕು. 4 ಕ್ಯಾಂಡಲ್ಸ್ ವೈಟ್ ಕಲರ್, ಉದ್ದ ಕ್ಯಾಂಡಲ್ ಆದರೂ ಆಗಿರಬಹುದು, ಲೈಕ್ ಈ ಥರ ದೊಡ್ಡ ದೊಡ್ಡ ಕ್ಯಾಂಡಲ್ ಆದರೂ ಓಕೆ, ಬಟ್ ಓನ್ಲಿ ವೈಟ್ ಕಲರ್. ಒಂದು ಚಿಕ್ಕ ಸೈಜಿನ ಕನ್ನಡಿ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಒಂದು ನಿಶಬ್ದವಾದ ಸ್ಥಳನ ಆಯ್ಕೆ ಮಾಡ್ಕೊಳ್ಳಿ, ಆಯಿತಾ? ಆ ಜಾಗನ ಸ್ವಚ್ಛಗೊಳಿಸ್ಕೊಳ್ಳಿ, ಯಾವ ಜಾಗದಲ್ಲಿ ಮಾಡ್ತೀರೋ. ನಾನೀಗ ಇಲ್ಲಿ ನಂದು ರೀಡಿಂಗಿಗೆ ಸಂಬಂಧಪಟ್ಟಂಗೆ ಅಥವಾ ಆ ಜಾಗದಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೀವು ನಿಮಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ನೀವು ಮಾಡ್ಕೊಳ್ಬಹುದು. ಓಕೆ, ಸೊ ಮೊದಲನೇದಾಗಿ ಮಧ್ಯದಲ್ಲಿ ಇದನ್ನು ಇಡುವ. ಓಕೆ, ಮಧ್ಯದಲ್ಲಿ ಇಡುವ. ಓಕೆ, ಕನ್ನಡಿನ ಮಧ್ಯಭಾಗದಲ್ಲಿ ಇಡುವ. ಇಟ್ಟು ಈಗ ಅದರ ಸುತ್ತ ಒಳ್ಳೆಯ ಉದ್ದೇಶದಿಂದ ನಮಗೆ ಯಾರು ತೊಂದರೆ ಮಾಡಿದಾರೋ, ಎನಿ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿದಾರೋ ಅವರಿಗೆ ವಾಪಸ್ ಹೋಗಲಿ. ನಮ್ಮ ಶಕ್ತಿ ಏನಿದೆ, ನಮ್ಮ ಎನರ್ಜಿ ಏನಿದೆ, ನಮ್ಮ ಶಕ್ತಿ, ನಮ್ಮ ಪವರ್ ನಮಗೆ ವಾಪಸ್ ಬರಲಿ. ಯಾರು ಏನು ಕಳಿಸಿದಾರೋ ಅದು ಅವರಿಗೆ ವಾಪಸ್ ಹೋಗಲಿ ಅಂತ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಇದೊಂದು ಪ್ರೊಟೆಕ್ಟಿವ್ ಸರ್ಕಲ್, ಇದು ರಕ್ಷೆಗೆ ಅನ್ನುವಂಥ ರೀತಿ. ನನಗೆ ಇದು ಉಳಿಸ್ಲಿಕ್ಕೆ ಇಷ್ಟ ಇಲ್ಲ, ಎಲ್ಲವನ್ನು ಹಾಕ್ತೀನಿ. ಒಂದು ಸತಿ ನೀವು ಹಾಕಿದ್ಮೇಲೆ ತಂದಮೇಲೆ ಎಲ್ಲವನ್ನು ಕೂಡ ಹಾಕ್ಬಿಡಿ. ಓಕೆ, ಯಾರ ಮನೇಲಿ ಅಸಾಧ್ಯವಾದಂಥ ಸಮಸ್ಯೆ ಇದೆ, ಎಸ್ಪೆಷಲಿ ಫೈನಾನ್ಷಿಯಲ್, ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ರಿಸಲ್ಟ್ ಇದೆ, ಕೆಟ್ಟ ಉದ್ದೇಶದಿಂದ ಮಾಡಿದ್ರೆ ಗೊತ್ತಿದೆ ಅಲ್ಲ, ವಾಗ್ದೇವಿ ಚಾನಲಲ್ಲಿ ಕೆಟ್ಟದ್ದು ಬಯಸೋರಿಗೆ ಸ್ಥಳ ಇಲ್ಲ ಅಂತ. ಬಯಸಿದ್ರು ಕೂಡ ಅದು ನಿಮಗೆ ರಿವರ್ಸ್ ಆಗಿಬಿಡುತ್ತೆ. 4 ಬಿಳಿ ಬಣ್ಣದ, ಶ್ವೇತ ಬಣ್ಣದ ವೈಟ್ ಕ್ಯಾಂಡಲ್, ಉದ್ದುದ್ದು ಕೂಡ ನೀವು ಇಡಬಹುದು. ಮೊದಲನೇದು ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಓಕೆ, ಏನಾದರೂ ಅನುಮಾನ ಇದ್ದರೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಸೊ ಈ ವಿಚಾರಕ್ಕೆ ಏನಾದರೂ ಪ್ರಶ್ನೆ ಇದ್ದರೆ ಉತ್ತರ ಕೊಡ್ತೀವಿ, ಬೇಕು ಅಂದರೆ ವಾಟ್ಸಪ್ಪು ಮಾಡಿ. ಇದಿಷ್ಟು ಆಯಿತು ಅಲ್ವಾ? ಸೊ ಇದಿಷ್ಟು ಆದಮೇಲೆ ಇವಾಗ ಕ್ಯಾಂಡಲ್ನ ಹಚ್ಚೋಣ. ಓಕೆ, ಹಚ್ಚೋದು ಅಷ್ಟೇ, ಉತ್ತರ, ದಕ್ಷಿಣ, ಪೂರ್ವ ಅಲ್ಲ, ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ, ಪೂರ್ವ.
ನೆಗೆಟಿವಿಟಿ ಇರೋದ್ರಿಂದ ಇಷ್ಟೊತ್ತು ತಗೊಳ್ತಿದೆ, ಇಲ್ಲಾಂದರೆ ಇಷ್ಟೊತ್ತು ಒಂದು ಕ್ಯಾಂಡಲ್ ಹಚ್ಚಲಿಕ್ಕೆ ಸಮಯ ತಗೊಳ್ಳೋದಿಲ್ಲ. ನೀವು ಬೇಕಾದರೆ ಹೀಗೂ ಹಚ್ಕೊಂಡು ಹೋಗ್ಬೋದು. ಈಗ ದಾರ ತೊಗೊಳ್ಳಿ. ನನ್ನ ಹತ್ರ ದಪ್ಪ ದಾರ ಸಿಗಲಿಲ್ಲ, ಸೊ ಹಾಗಾಗಿ ಸಣ್ಣದು ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ದಪ್ಪ ದಾರ ತೊಗೊಳ್ಬಹುದು. ಇದನ್ನು ನಿಮಗೆ ಪ್ರೊಟೆಕ್ಷನಿಗೆ ಕಟ್ತಾ ಇದ್ದೀವಿ ಅಂತ ಕಟ್ಟಿ ಇದಕ್ಕೆ. ಸೊ ವಿಜುವಲೈಸೇಷನ್ ಮಾಡ್ಕೊಳ್ತಾರೆ. ಇದು ನೀವು ನಿಮಗೆ ಒಂದು ರಕ್ಷೆ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನೀವಾಗಿರ್ಬೋದು, ವಾಟ್ ಎವರ್ ನೆಗೆಟಿವಿಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನಿಸ್ತಾ ಇದೆ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದು ನಿಮಗೆ ಸಮ ಅನಿಸೋವಂಥದ್ದು, ಸಾಕು ಅನಿಸೋವಂಥದ್ದನ್ನು ಮಾಡ್ಕೊಳ್ಳಿ. ಅಷ್ಟು ರೌಂಡ್ ಹಾಕ್ಕೊಳ್ಳಿ. ನಾನೀಗ ಇದನ್ನು ಇಲ್ಲಿ ಕಟ್ ಮಾಡಿದ್ದೀನಿ. ಸೊ ಕಟ್ ಮಾಡಿಬಿಟ್ಟು ಇದನ್ನು ಇಲ್ಲೇನು ಗ್ಲಾಸ್ ಇದೆ ಮಿರರ್, ಅದ್ರ ಮೇಲೆ ಇಡೋಣ. ಜಸ್ಟ್ ಥಿಂಕ್, ಇಮ್ಯಾಜಿನ್ ಮಾಡಿ, ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟಿನ ಇದು ಅಬ್ಸರ್ವ್ ಮಾಡ್ತಿದೆ, ಇದರೊಳಗೆ ಹೋಗಿ ತುಂಬಿಕೊಳ್ತಿದೆ. ಆ ಥರ ಎಲ್ಲನೂ ಅಬ್ಸರ್ವ್ ಮಾಡ್ತಿದೆ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿ, ಏನೇ ಇದ್ರೂ ಮಿರರ್ನ ನೋಡಿ ಇಮ್ಯಾಜಿನ್ ಮಾಡಿ. ಓಕೆ, ಏನು ಇದು ಕನ್ನಡಿ ಕಾಣಿಸ್ತಾ ಇದೆ, ಕನ್ನಡಿನ ನೋಡಿ, ಗ್ಲಾಸನ್ನು ನೋಡಬೇಡಿ ಅಥವಾ ಬೇರೆ ಏನೂ ನೋಡಬೇಡಿ, ಅದನ್ನು ನೋಡಿ ಅದೆಲ್ಲವೂ ಅಬ್ಸರ್ವ್ ಮಾಡ್ತಿದೆ ಅಂತ. ಸೊ ಹೇಳ್ಕೊಳ್ಳಿ ಮಿರರ್ ಆ್ಯಂಡ್ ಫೈರ್ ಅಂತ. ಸೊ ಕನ್ನಡಿ ಮತ್ತು ಅಗ್ನಿ ಮತ್ತು ದರ್ಪಣ ಏನಿದೆ ಇದು ನನ್ನನ್ನು ಕಾಪಾಡ್ತಾ ಇದೆ, ನನ್ನನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಇದೆ, ನಂಗೆ ಒಳ್ಳೆ ರಕ್ಷಣೆಯನ್ನು ಈ ಅಗ್ನಿ ಮತ್ತು ದರ್ಪಣ ಕೊಡ್ತಿದೆ ನನಗೆ. ಈ ದರ್ಪಣ ನನಗೆ ಯಾರು ಏನು ಮಾಡಿದಾರೋ ಅದು ಅವರಿಗೆ ವಾಪಸ್ ಕಳಿಸ್ಲಿ, ನನ್ನದಲ್ಲದು ಏನೇ ಇದ್ದರೂ ಅದು ಅವರಿಗೆ ವಾಪಸ್ ಹೋಗಲಿ, ನನ್ನದು ಅಂತ ಏನಿದೆ ಅದು ನನಗೆ ಬರಲಿ ಅನ್ನುವಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬೇಡದೇ ಇರೋ ಎನರ್ಜಿಗಳು, ಬೇಡದೇ ಇರುವಂಥ ಎಂಟಿಟಿಗಳು, ಬೇಡದೇ ಇರುವಂಥ ಆಲೋಚನೆಗಳು, ಬೇಡದೇ ಇರುವಂಥ ಪ್ರಯೋಗಗಳು ನಮ್ಮನ್ನು ಏನು ಜರ್ಜರಿತ ಮಾಡ್ತಾ ಇದೆ, ಎಸ್ಪೆಷಲಿ ಫೈನಾನ್ಷಿಯಲಿ ಏನು ಸ್ಟಕ್ ಮಾಡ್ತಾ ಇದೆ, ಆರೋಗ್ಯದ ವಿಚಾರದಲ್ಲಿ ಏನು ಸ್ಟಕ್ ಮಾಡ್ತಾ ಇದೆ, ಅದೆಲ್ಲವೂ ಯಾರು ಕಳಿಸಿದ್ರೋ ಅವ್ರಿಗೆ ಹೋಗಲಿ. ಯಾಕೆಂದರೆ ಅದು ನಮ್ಮದಲ್ಲ. ಯಾರ ಮನೆಯಿಂದ ಬಂದಿತ್ತೋ, ಯಾವ ಜಾಗದಿಂದ ಕಳಿಸಿದ್ರೋ ಅದೇ ಜಾಗಕ್ಕೆ ಹೋಗಲಿ ಅಥವಾ ಅವ್ರ ಹತ್ರನೇ ಹೋಗಲಿ ಅಂತ ಕೇಳ್ಕೊಳ್ಳಿ. ಇದನ್ನು ಮಾಡೋಕ್ಕಿಂತ ಮುಂಚೆ ಗಣೇಶನ ಪ್ರಾರ್ಥನೆ, ನಿಮ್ಮ ಮನೆ ದೇವರ ಪ್ರಾರ್ಥನೆ, ನಿಮ್ಮ ಇಚ್ಛಾ ದೇವರ ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ. ಮಾಡಿಬಿಟ್ಟು ಮಾಡಿ. ಸೊ ನನ್ನ ಶಕ್ತಿಗಳು, ನನ್ನ ಅದೃಷ್ಟ, ನನ್ನ ಜೀವನಕ್ಕೆ ಭಗವಂತ ಏನು ಕೊಟ್ಟಿದ್ದಾನೆ ಆಶೀರ್ವಾದ ನನಗೆಲ್ಲ ವಾಪಸ್ ಬರಲಿ, ನನ್ನದೇನು ಕಿತ್ಕೊಂಡು ಹೋಗಿದ್ದಾರೆ ಅದು ವಾಪಸ್ ಬರಲಿ, ಯಾರು ನಮ್ಮದಲ್ಲದನ್ನು ನಮಗೆ ಕಳಿಸಿದ್ದಾರೆ ಅದೆಲ್ಲವೂ ಯಾರಿಗೆ ಕಳಿಸಿದ್ರೋ ಅವ್ರಿಗೆ ಹೋಗಲಿ ಅನ್ನೋದನ್ನು ಹೇಳ್ಕೊಳ್ಳಿ. ಸೊ ಇದು ಪೂರ್ತಿ ಶಾಂತ ಆಗಲಿಕ್ಕೆ ಬಿಟ್ಬಿಡಿ. ಸಾಧ್ಯ ಆದರೆ ಇದ್ರ ಮುಂದೆ ಕೂತ್ಕೊಳ್ಳಿ, ಇಲ್ಲಾಂದರೆ ಎದ್ದು ಹೋಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ. ಕ್ಯಾಂಡ್ಲೆಲ್ಲ ಪೂರ್ತಿ ಶಾಂತ ಆಗಲಿ. ಶಾಂತ ಆದಮೇಲೆ ಕನ್ನಡಿ ಮತ್ತು ಈ ಕಂಟೈನರ್ನ ಒಂದು ಸೇಫ್ ಜಾಗದಲ್ಲಿ ಇಡಿ ಅನ್ನುವಂಥದ್ದು ಇದೆ. ಇದು ಒಳ್ಳೆ ಬೆಟರ್ಮೆಂಟ್ ಕೊಡುತ್ತೆ. ಆದರೆ ಇದಕ್ಕೆ ಮಾಡಬೇಕು ಅನ್ನುವಂಥ ಇಂಥದ್ದೇ ದಿನ ಇರುತ್ತೆ, ಅಂಥ ದಿನ ಮಾತ್ರ ಮಾಡಬೇಕು. ಬಟ್ ಇವಾಗ ಬೆಟರ್ ದಿನ ಇದೆ. ಇವತ್ತು ಯಾರೇನು ನೋಡ್ತಿದ್ದೀರೋ ಅವತ್ತು ಮಾಡೋಕ್ಕಾದರೆ ಮಾಡಿ. ಒಳ್ಳೆಯದಾಗಲಿ. ವಾಗ್ದೇವಿ ಕುಟುಂಬ ಯಾವಾಗಲೂ
ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಜಾಬ್ ಬಂದಿದ್ರು ಬರ್ತಾ ಇಲ್ಲ, ಪಾರ್ಟ್ನರ್ ಬಂದಿದ್ರು ಬರ್ತಾ ಇಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಏನೇ ಇದ್ದರೂ ಎಲ್ಲ ಸರಿ ಹೋಗಬೇಕು ಅನ್ನುವಂಥ ಒಳ್ಳೆ ಉದ್ದೇಶದಿಂದ ದೀಪಜ್ಯೋತಿ ನಮಸ್ತುಭ್ಯಂ ಶತ್ರುಬುದ್ಧಿ ದೀಪಜ್ಯೋತಿ ನಮಸ್ತುಭ್ಯಂ ಶತ್ರುಬುದ್ಧಿ ವಿನಾಶಾಯ ಅನ್ನುವಂಥ ಪ್ರಾರ್ಥನೆಯಿಂದ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆ ನಂದು. ಸೊ ಮಿಕ್ಕಿದೆಲ್ಲವೂ ಕೂಡ ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆನ ಮಾಡ್ತೀನಿ. ಆ ತಾಯಿ ಹೇಗೆ ದಾರಿ ತೋರಿಸ್ತಾಳೋ ಹಾಗೆ ನಿಮ್ಮೆಲ್ಲರ ಜೀವನ ಒಳ್ಳೆಯದಾಗಲಿ. ಸೊ ಖಂಡಿತ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಪ್ರಯತ್ನ ಫಲ ಕೊಡುತ್ತೆ. ಮತ್ತು ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಮಕ್ಕಳಿದ್ರೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ತೊಂದರೆ ಮಾಡೋದು, ಎಳೆಯೋದು ಇದೆಲ್ಲ ಆದರೆ ಚೆನ್ನಾಗಿರೋದಿಲ್ಲ. ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಭರವಸೆ ಇರಲಿ. ಸೊ ಇದರಿಂದ ಏಂಜಲ್ಸ್, ಆರ್ಕೇಂಜಲ್ಸ್ ಎಲ್ಲ ದೈವಗಳು ಕೂಡ ರಕ್ಷೆನ ಕೊಡಲಿ, ಲೋಕಕ್ಕೆ ಒಳ್ಳೆಯದಾಗಲಿ. ಸೊ ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.